ಕೇಂದ್ರ ಸರ್ಕಾರದಲ್ಲಿ ಕೇಳಲಾಗಿರುವ ಪ್ರಶ್ನೋತ್ತರಗಳು ರೀ. ಸೆಂಟ್ರಲ್ ಗೌರ್ಮೆಂಟದು ಕ್ವಶನ್ಸ್ ಅದಾವೆ ಇವೆಲ್ಲ. ನಾಗಾಲ್ಯಾಂಡ್ ರಾಜ್ಯದ ಅತಿ ಉದ್ದವಾದ ಮತ್ತು ದೊಡ್ಡದಾದ ನದಿ ಯಾವುದು ಅಂತ ಕೇಳ್ತಾರಂದ್ರೆ ದೋಹಾಂಗ. ಎಕ್ಸಾಮ್ದಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ತದೆ. ಇದು ದೋಯಾಂಗ ಅದ, ಇದು ದಿಹಾಂಗ ಅದ. ಇದು ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಕರೆಯುವ ಹೆಸರದರಿದು. ಬ್ರಹ್ಮಪುತ್ರ ನದಿಗೆ ಅರುಣಾಚಲ ಪ್ರದೇಶದಲ್ಲಿ ಏನೆಂದು ಕರೆಯುತ್ತಾರೆ ಅಂದ್ರೆ ದಿಹಾಂಗ್ ಎಂದು ಕರೆಯುತ್ತಾರೆ. ತವಾಂಗನೂ ಹಾಗೆ ಕರೀತಾರೆ. ಇದರ ಮ್ಯಾಗ UPSC ಏನೋ ಒಂದು ಕ್ವಶನ್ನ, ತವಾಂಗ ಎನ್ನುವುದು ಏನು ಅಂತ ಕೇಳಿದ್ರು ಅಂದ್ರೆ ಭಾರತದಲ್ಲಿರುವ ದೊಡ್ಡದಾದ ಬೌದ್ಧ ಧರ್ಮದ ಮಠ ಅದರಿದು. ಭಾರತದಲ್ಲಿ ಇರುವ ದೊಡ್ಡದಾದ ಬೌದ್ಧ ಧರ್ಮದ ಮಠವಾಗಿದೆ. ದೊಡ್ಡದಾದ ಬೌದ್ಧ ಮಠವಾಗಿದೆ. ಇದನ್ನು ಹೇಳಬೇಕು. ಎಲ್ಲದ ಅಂತ ಕೇಳಿದ್ರೆ ಅರುಣಾಚಲ ಪ್ರದೇಶ. ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಹಾಗಾದರೆ ನಾಗಾಲ್ಯಾಂಡದಲ್ಲಿ ಕ್ವೀನ್ ಆಫ್ ನಾಗಾ ಅಂತೇಳಿ ಒಬ್ಬರನ್ನು ಕರೀತಾರೆ. ಕ್ವೀನ್ ಆಫ್ ನಾಗಾ ಅಂದರೆ ಯಾರು ಅಂತ ಕೇಳಿದ್ರಂದ್ರೆ ಕ್ವೀನ್ ಆಫ್ ನಾಗಾ ರಾಣಿ ಗೈಡಿನ್ಲೆ ಅವರಿಗೆ ಕರೀತಾರೆ. ರಾಣಿ ಗೈಡಿನ್ಲೆ ಇವರಿಗೆ ಕ್ವೀನ್ ಆಫ್ ನಾಗಾ. ನಾಗಾಲ್ಯಾಂಡದ ರಾಜಧಾನಿ ಏನದ ಅಂತ ಕೇಳಿದ್ರು ಅಂದ್ರೆ ಕೊಹಿಮಾ ಅದ. ರಾಜಧಾನಿ ಕೊಹಿಮಾ. ಇಷ್ಟು ಇದಕ್ಕೆ ಪೂರಕ ಮಾಹಿತಿ ಗೊತ್ತಿರಬೇಕು. ಇಲ್ಲಿ ತನಕ ಇದರ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂದ್ಕೊಳ್ಳೋಣ. ನೆಕ್ಸ್ಟ್, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ SSC ಕೇಳಿದ ಪ್ರೀವಿಯಸ್ ಕ್ವಶನ್ಸ್. ಕೆಳಗಿನ ಯಾವ ನದಿಯನ್ನು ಹೆಚ್ಚಾಗಿ ವೃದ್ಧಗಂಗಾ ನದಿ ಅಥವಾ ದಕ್ಷಿಣದ ಗಂಗಾ ನದಿ ಎಂದು ಕರೆಯಲಾಗುತ್ತದೆ? ಈ ಪಾಯಿಂಟಕ್ಕೆ ಭಾಳಷ್ಟು ಕಾನ್ಸಂಟ್ರೇಟ್ ಮಾಡಬೇಕು. ಅಥವಾ ದಕ್ಷಿಣದ ಗಂಗಾ. ಇಲ್ಲಿ ಇದಕ್ಕೆ ಆ ರೀತಿ ಕರೆಯುವುದು ಯಾವುದು ಅಂದ್ರೆ ಗೋದಾವರಿ ನದಿಗೆ ಕರೀತಾರೆ. ಇದು ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಉದ್ದವಾದ ನದಿ. ಪೆನಿನ್ಸುಲರ್ ಇಂಡಿಯಾ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಉದ್ದವಾದ ನದಿಯಾಗಿದೆ. ಉದ್ದವಾದ ನದಿ. ನೆಕ್ಸ್ಟ್, ಇದು ಒಂದು ಕಾನ್ಸೆಪ್ಟ. ಗೋದಾವರಿ ನದಿ ಜಲಾನಯನ ಪ್ರದೇಶ ಭತ್ತದ ಬೆಳೆಗೆ ಭಾಳ ಹೆಸರುವಾಸಿ. ಭತ್ತದ ಬೆಳೆಗೆ ಹೆಸರುವಾಸಿಯಾಗಿದೆ. ಇನ್ನು ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ ಯಾವುದು ಅಂದ್ರೆ ಕೃಷ್ಣ. ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಕೇಳಿದನ್ರಿ. ಹರಿಯುವ ಉದ್ದವಾದ ನದಿ. ನೆಕ್ಸ್ಟ್ ವರ್ಡ್, ಮಹಾನದಿ ಸಾರೋ ಆಫ್ ಒಡಿಸ್ಸಾ ಅಂಥೇಳಿ ಕರೀತಾರೆ. ಇದರ ಅರ್ಥ ಏನಂದ್ರೆ ಒಡಿಸ್ಸಾದ ಕಣ್ಣೀರಿನ ನದಿ ಅಂಥೇಳಿ ಕರಿತೀವಿ ನಾವು. ಇದಕ್ಕೆ ಏನದಂದ್ರೆ ಹೀರಾಕುಡ್ ಡ್ಯಾಮ್ ಕಟ್ಟಲಾಗಿದೆ. ಹೀರಾಕುಡ್ ಡ್ಯಾಮ್ ಯಾವ ನದಿ ಕಟ್ಟ್ಯಾರ ಅಂದ್ರೆ ಮಹಾನದಿಗೆ ಕಟ್ಟಲಾಗಿದೆ. ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಇದನ್ನು ಹೇಳಬೇಕು ನಾವು. ದಾಮೋದರ ನದಿ ಇದು ಪ್ರಮುಖವಾಗಿ ಜಾರ್ಖಂಡ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹರಿಯುವುದು. ಹೂಗ್ಲಿ ನದಿ ಅಥವಾ ಗಂಗಾ ನದಿ ಸೇರುತ್ತದೆ. ಗಂಗಾ ನದಿ ಸೇರುವುದು. ಇದಕ್ಕೆ ಸ್ಯಾರೋ ಆಫ್ ಬೆಂಗಾಲ್ ಅಂತ ಹೇಳಿ ಕರೀತಾರೆ. ಸ್ಯಾರೋ ಆಫ್ ಬೆಂಗಾಲ್ ಅಂದ್ರೆ ಬಂಗಾಳದ ಕಣ್ಣೀರಿನ ನದಿ ಅಂತೇಳಿ ಕರೀತಾರೆ. ಇಷ್ಟು ಇದರ ಕಾನ್ಸೆಪ್ಟ್ಗಳು ಕ್ಲಿಯರ್ ಇರಬೇಕು ನಮಗೆ. ನೆಕ್ಸ್ಟ್ ವರ್ಡ್, ಇದು ಆಗನ ಕ್ವಶನ್ ನಂಬರ್ 3. ಇದಕ್ಕೆ ಮೊದಲು ಒಂದಿಷ್ಟು ಪೂರಕ ಮಾಹಿತಿ. ಗೋದಾವರಿ ನದಿ.
ಇದು ಮಹಾರಾಷ್ಟ್ರದ ತ್ರಯಂಬಕೇಶ್ವರದಲ್ಲಿ ಉಗಮ. ತ್ರಯಂಬಕೇಶ್ವರದಲ್ಲಿ ಉಗಮ. 1. ಇದು ಹರಿಯುವ ರಾಜ್ಯಗಳು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ, ಮಧ್ಯಪ್ರದೇಶ, ಕರ್ನಾಟಕ ಮತ್ತು ಪುದುಚೇರಿ ಕೇಂದ್ರಾಡಳಿತ. ಇಲ್ಲಿ ಎಲ್ಲಿ ಹರಿತದ ಅಂದರೆ ಯಾನಮ್ ಎನ್ನುವ ಸ್ಥಳ ಬರ್ತದಲ್ಲ ಅಲ್ಲಿ ಹರಿತದ, ಆಂಧ್ರ ಪ್ರದೇಶದ ಯಾನಮ್ದೊಳಗೆ. ಗೋದಾವರಿ ನದಿ ಜಲಾನಯನ ಪ್ರದೇಶದ ಬಗ್ಗೆ ಎಷ್ಟು? ಗೋದಾವರಿ ನದಿ ದಡದಲ್ಲಿ ಇರುವ ಪ್ರಮುಖವಾದ ನಗರಗಳು: 1 ನಾಸಿಕ್ ಮಹಾರಾಷ್ಟ್ರ, 2 ಪೈಠಾಣ ಶಾತವಾಹನರ ರಾಜಧಾನಿ ಮಹಾರಾಷ್ಟ್ರ, ರಾಜಮುಂಡ್ರಿ ಆಂಧ್ರ ಪ್ರದೇಶ, ಟೊಬ್ಯಾಕೊ ರಿಸರ್ಚ್ ಸೆಂಟರ್ ಆಂಧ್ರ ಪ್ರದೇಶ. ಇವೆಲ್ಲ ಗೋದಾವರಿ ನದಿ ತೀರದಲ್ಲಿನೇ ಬರ್ತವೆ. ಇಷ್ಟು ಗೊತ್ತಿರಲಿ. ಟಿಬೇಟಿನಲ್ಲಿ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯಲಾಗುತ್ತದೆ? ಸ್ಯಾಂಗ್ಪೋ ಅಥವಾ ಪಾವನ ನದಿ ಎಂದು ಕರೆಯುವರು. ನೆಕ್ಸ್ಟ್ ವರ್ಡ್ ಇಲ್ಲಿ ದಿಹಾಂಗ ಎಂದಲೂ ಕರೆಯುವುದು ಅರುಣಾಚಲ ಪ್ರದೇಶದಲ್ಲಿ ಕರೀತಾರೆ. ತವಾಂಗ ಎನ್ನುವುದನ್ನು ಅರುಣಾಚಲ ಪ್ರದೇಶದಲ್ಲಿ ಕರೀತಾರೆ. ಹಾಗಾದರೆ ಜಮುನಾ ಎಂದು ಕರೆಯುವುದು ಜಮುನಾ ಎಂದು ಕರೆಯುವುದು ಬಾಂಗ್ಲಾದೇಶದ ಕರೀತಾರ, ಬಾಂಗ್ಲಾದೇಶ್. ಮೇಘನಾ ಎನ್ನುವುದು ಇದು ಬಾಂಗ್ಲಾದಲ್ಲಿ ಹರಿದು ಬಂದು ಬಂಗಾಳ ಕೊಲ್ಲಿ ಸೇರ್ತದೆ, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯ ಜೊತೆಗೆ. ಇಷ್ಟು ಗೊತ್ತಿರಬೇಕು. ಬ್ರಹ್ಮಪುತ್ರ ನದಿ ಭಾರತವನ್ನು ಈ ರಾಜ್ಯದ ಮೂಲಕ ಪ್ರವೇಶ ಮಾಡುತ್ತದೆ, ಅರುಣಾಚಲ ಪ್ರದೇಶದ ಮೂಲಕ ಬರುತ್ತದೆ. ಅಲ್ಲಿ ಎಲ್ಲಿ ಅಂದರೆ ನಾಮ್ಚಾ ಬರುವ ಕಣಿವೆಯ ಮೂಲಕ ಬರುತ್ತದೆ. ಇದು ಗೊತ್ತಿರಲಿ. ಇಷ್ಟು ನಮಗೆ ಇದರದ್ದು ಕಾನ್ಸೆಪ್ಟ್ ಇರಬೇಕು. ನೆಕ್ಸ್ಟ್ ವರ್ಡ್ ತ್ರಿಶೂಲ ಗಂಗಾ ನದಿಯು ಎದರ ಉಪನದಿಯಾಗಿದೆ? ಇಲ್ಲೊಂದು ವರ್ಡ್ ಏನದ ಅಂದ್ರೆ ಕೋಸಿ ಎನ್ನುವುದು ಬಿಹಾರದ ಕಣ್ಣೀರಿನ ನದಿ. ಬಿಹಾರದ ಕಣ್ಣೀರಿನ ನದಿ ಮತ್ತು ಭಾರತದ ಕಣ್ಣೀರಿನ ನದಿ. ಭಾರತದ ಕಣ್ಣೀರಿನ ನದಿನೂ ಅಂತಾರೆ ಇದಕ್ಕೆ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ತ್ರಿಶೂಲ ಗಂಗಾ ಎನ್ನುವುದು ಗಂಡಕ್ ನದಿಯ ಉಪನದಿಯಾಗಿದೆ. ಉತ್ತರ ಪ್ರದೇಶದಲ್ಲಿ ಬಂದು ಕೂಡ್ಕೋತದ. ಗೋಮತಿ ನದಿಯ ದಡದಲ್ಲಿ ಲಖನೌ ನಗರವಿದೆ. ಉತ್ತರ ಪ್ರದೇಶದ ರಾಜಧಾನಿ ಲಖನೌ ಇರುವುದು ಗೋಮತಿ. ಆದರೆ UPSCಗೆ ಇಲ್ಲೊಂದು ಕಾನ್ಸೆಪ್ಟ್ ಏನು ಕೇಳ್ತಾರ ಅಂದ್ರೆ ಈ ರೀತಿ ಇದು ಗಂಗಾ ನದಿ ಅದ, ಇದಕ್ಕೆ ನೀವು ಆನ್ಸರ್ ಮಾಡಿ. ಇದು ಗಂಗಾ ರಿವರ್. ಗಂಗಾ ನದಿಗೆ ಬಂದು ಕೂಡಿಕೊಳ್ಳುವ 4 ನದಿಗಳನ್ನು ಇಲ್ಲಿ ಮಾರ್ಕ್ ಮಾಡ್ತೀವಿ. 1 2 3 4. ಆ 4 ನದಿಗಳೇ ಇವೇ ಅದಾವ. ಇದರೊಳಗೆ ನಂಬರ್ 1 ಯಾವುದು, 2 ಯಾವುದು, 3 ಯಾವುದು, 4 ಯಾವುದು ಮ್ಯಾಪ್ ಕೊಟ್ಟು ಕ್ವಶನ್ ಕೇಳಿದ್ದ. ಪಟ್ನೆ ಇದಕ್ಕೆ ಆನ್ಸರ್ ಹೇಳಬೇಕು ನೀವು. 1 2 3 4 ಎನ್ನುವುದು. ಹಾಂ, ಇಷ್ಟು ನೀವು ಏನದಂದ್ರೆ ಆನ್ಸರ್ ಮಾಡ್ಬೋದು. ಪಟ್ನೆ ಆನ್ಸರ್ ಹೇಳ್ರಿ ನೋಡೋಣ, ಏನು ಹೇಳ್ತೀರಿ? ಇದಕ್ಕೆ ಏನು ಆನ್ಸರ್ ಮಾಡಬಹುದು? ಪಟ್ನೆ ಹೇಳ್ರಿ. ಇದರ ಉಪನದಿಗಳನ್ನು ಹೇಳರಿ ಅಂದಾಕ್ರೆ ಕರೆಕ್ಟೇ ಹೇಳ್ಬೇಕಲ್ರಿ.
ಗಂಗಾ ನದಿ ಮತ್ತು ಅದರ ಉಪನದಿಗಳು. ಅವಕ್ಕೆ ಸೀರಿಯಲ್ ನಂಬರ್ ಹೇಳ್ರಿ. ಒಂದನೇದು ಯಾವುದು, ಎರಡನೇದು ಯಾವುದು ಬರ್ತಾವೆ ಅನ್ನೋದು, ಅದಕ್ಕೆ ಆಪ್ಷನ್ಗಳು ಕೊಟ್ಟಿನಲ್ಲ 1 2 3 4 ಅನ್ನೋದು, ಆ ನಂಬರ್ಗಳನ್ನು ಹೇಳಿರಿ. ಫಸ್ಟ್ ಗೋಮತಿ, 2 ಘಗ್ಗಾರ್. ಫಸ್ಟ್ ಗೋಮತಿ, ಎರಡನೆಯದ್ದು ಘಗ್ಗಾರ್, ಮೂರನೆಯದ್ದು ಗಂಡಕ್, ನಾಲ್ಕನೆಯದ್ದು ಕೋಸಿ. ಇದು UPSCದು ಪ್ರೀವಿಯಸ್ ಕ್ವಶನ್ ಇತ್ತು. ಇದಕ್ಕೆ ಈ ರೀತಿಯಾದ ಆನ್ಸರ್ ಮಾಡಬೇಕಂತ ಹೇಳಿ. ತ್ರಿಶೂಲ ಗಂಗಾ ನದಿ ಎದರ ಉಪನದಿಯಾಗಿದೆ ಅಂದರೆ ಗಂಡಕ ನದಿಯ ಉಪನದಿ, ಅಂದರೆ ಇದರ ಉಪನದಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಭಗೀರಥಿ ಮತ್ತು ಅಲಕನಂದಾ ನದಿಗಳು ಸಂಗಮಗೊಂಡು ಯಾವ ನದಿ ಎಂಬ ಹೆಸರಿನಿಂದ ಹರಿತವಂದ್ರೆ ಗಂಗಾ ನದಿ. ಹೌದು, ಇವೆರಡೂ ಏನದಂದರೆ ಎಲ್ಲಿ ಸಂಗಮಗೊಳ್ಳುತ್ತವೆ? ದೇವಪ್ರಯಾಗ. ಆ ದೇವಪ್ರಯಾಗ ಎನ್ನುವುದು ಈಗ ಯಾವ ರಾಜ್ಯದೊಳಗೆ ಬರ್ತದ ಅಂದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಬರುತ್ತದೆ. ಉತ್ತರಾಂಚಲ ಅಥವಾ ಉತ್ತರಾಖಂಡ ರಾಜ್ಯ. ಗೋಮತಿ, ಘಗ್ಗರ್, ಗಂಡಕ ಇವೆಲ್ಲ ಏನದಂದ್ರೆ ಗಂಗಾ ನದಿಯ ಉಪನದಿಗಳು ಆಗಿವೆ. ನೆಕ್ಸ್ಟ್ ವರ್ಡ್, ರಾವಿ, ಚೀನಾಬ್, ಝೇಲಮ್ಮ ಇವೆಲ್ಲ ಎದರ ಉಪನದಿಗಳು ಆಗಿವೆ ಅಂದರೆ ಸಿಂಧೂ ನದಿಯ ಉಪನದಿಗಳು. ಈ ಸಪ್ತ ಸಿಂಧೂ ನದಿ ಪ್ರದೇಶದೊಳಗೆ ಆರ್ಯರು ಬಂದು ನೆಲೆಸಿರುತ್ತಾರೆ. ಸಪ್ತ ಸಿಂಧೂ ನದಿ ಪ್ರದೇಶದಲ್ಲಿ ಆರ್ಯರು ಬಂದು ನೆಲೆಸ್ತಾರೆ. ಆದ್ದರಿಂದ ಅದನ್ನು ಆರ್ಯ ವೃತ್ತ ಎಂದು ಕರೆಯಲಾಗುವುದು. ಆರ್ಯ ವೃತ್ತ ಎಂದು ಕರೆಯಲಾಗುತ್ತಿತ್ತು. ಇದು ಹೇಳಬೇಕು. ಸಿಂಧೂ ನದಿಗೆ ಇನ್ನೊಂದು ಹೆಸರು ಸಿಂಘೆ ಕಂಬಾನ್ ಎಂದಾಗಿದೆ. ಸಿಂಘೆ ಕಂಬಾನ್ ಎಂದರೆ ಸಿಂಹದ ಬಾಲ ಎಂದರ್ಥ. ಇದು ಹೇಳೋಣ. ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿಯಾಗಿದೆ. ರಾಷ್ಟ್ರೀಯ ನದಿಯಾಗಿದೆ ಒಂದು ಕಾನ್ಸೆಪ್ಟ್. ಎರಡನೆಯದ್ದು ಏನದಂದ್ರೆ ಇದು ಭಾರತದಲ್ಲಿ ಹರಿಯುವ ಉದ್ದವಾದ ನದಿ. ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ. ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ. ಇದನ್ನು ಹೇಳೋಣ. ಯಮುನಾ ನದಿ ಇದು ಗಂಗಾ ನದಿಯ ಉಪನದಿಯಾಗಿದೆ. ಟ್ರೈಬ್ಯೂಟರಿ ಆಫ್ ಗಂಗಾ. ಗಂಗಾ ನದಿಯ ಉಪನದಿ. ಇದು ಯಮನೋತ್ರಿ ಎಂಬ ಸ್ಥಳದಲ್ಲಿ ಉಗಮಗೊಳ್ಳುತ್ತದೆ. ಚಂಬಲ ನದಿ ಎನ್ನುವುದು ಯಮುನಾ ನದಿಯ ಉಪನದಿ. ಮಧ್ಯಪ್ರದೇಶ, ರಾಜಸ್ಥಾನ, UP ರಾಜ್ಯದಲ್ಲಿ ಹರಿಯುತ್ತದೆ. ಇದು ಪ್ರೀವಿಯಸ್ ಕ್ವಶನ್. ಚಂಬಲ ನದಿ ಹರಿಯುವ ರಾಜ್ಯಗಳು ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು UP. ನೆಕ್ಸ್ಟ್, ಪಂಚನಾಡು ಪಂಜಾಬ ಎನ್ನುವುದು ಅರಬ್ಬಿ ಸಮುದ್ರಕ್ಕೆ ಸೇರುವ ನದಿಗಳು ಯಾವ್ಯಾವು? ಇವಕ್ಕೆ ಆಪ್ಷನ್ ಅಲ್ಲ, ಇದು ಯಾವ್ಯಾವ ಅದಾವ ಅನ್ನೋದು. ಸಟ್ಲೇಜ್ ನದಿ ಇದು ಏನದ ಟ್ರಾನ್ಸ್ ಹಿಮಾಲಯನ್ ರಿವರ್ದಾಗ ಬರ್ತದೆ. ಟ್ರಾನ್ಸ್ ಹಿಮಾಲಯನ್ ರಿವರ್ ಅಂದರೆ ಹಿಮಾಲಯದ ಅಚ್ಚಕಡಿ ಜನಿಸಿ ಕತ್ತರಿಸಿ ಭಾರತಕ್ಕೆ ಬರೋದು. ಟ್ರಾನ್ಸ್ ಹಿಮಾಲಯನ್ ರಿವರ್ ಅಂತ ಹೇಳಿ ಕರಿತೇವೆ ನಾವು. ಟ್ರಾನ್ಸ್ ಹಿಮಾಲಯನ್ ರಿವರ್ಗಳಲ್ಲಿ ಯಾವ್ಯಾವ ಬರ್ತಾವಂದ್ರೆ ಒಂದು ಸಟ್ಲೇಜ್ ನದಿ ಬರ್ತದೆ. ಎರಡನೆಯದ್ದು ಬ್ರಹ್ಮಪುತ್ರ ನದಿ ಬರ್ತದೆ.
ಮೂರನೆಯದ್ದು ಏನದ ಇಂಡಸ್ ನದಿ ಬರ್ತದೆ. ಇವೆಲ್ಲ ಭಾರತದ ಹೊರಗಡೆ ಹುಡ್ತವ, ಆದ್ರೆ ಭಾರತದಲ್ಲಿ ಬರ್ತಾವ ಹೌದು. ಇನ್ನು ಸಟ್ಲೇಜ್ ನದಿ ಭಾರತವನ್ನು ಸಿಪ್ಕೀಲಾ ಕಣಿವೆಯ ಮೂಲಕ ಬರುತ್ತದೆ. ಸಿಪ್ಕೀಲಾ ಕಣಿವೆ ಎಲ್ಲಿದೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಬರುತ್ತದೆ. ಇದಕ್ಕೆ ಕಟ್ಟಿರುವ ಆಣೆಕಟ್ಟು ಯಾವುದು ಅಂದ್ರೆ ಬಾಕ್ರಾನಂಗಲ್ ಜಲಾಶಯ. ಬಾಕ್ರಾನಂಗಲ್ ಡ್ಯಾಮದ ಹಿಂದೆ ಏನದ ಅಂತ ಕೇಳ್ತಾರೆ. ಗೋವಿಂದ ಸಾಗರ ಸರೋವರ, ಗೋವಿಂದ ಸಾಗರ ಅಂತೇಳಿ ಹಿನ್ನೀರಕ್ಕೆ ಆ ಹೆಸರು ಕರೆದಾರ. ಬಿಯಾಸ್ ನದಿ, ರಾವಿ ನದಿ, ಚೀನಾಬ ಮತ್ತು ಝೇಲಂ. ಝೇಲಂ ನದಿಯ ದಡದಲ್ಲಿ ಇರುವುದು ಯಾವುದು ಅಂದರೆ ಶ್ರೀನಗರ. ರಾವಿ ನದಿಯ ದಡದಲ್ಲಿ ಇರುವುದು ಹರಪ್ಪ. ಬಿಯಾಸ್ ನದಿಗೆ ಹರಿಕೆ ಆಣೆಕಟ್ಟು ಕಟ್ಟಿ ಇಂದಿರಾ ಗಾಂಧಿ ಕಾಲುವೆಗೆ ನೀರು ಹರಿದು ಬಿಡ್ತಾರೆ. ಹರಿಕೆ ಡ್ಯಾಮ್ 2 ನದಿ ಕೂಡಿ ಕಟ್ಟ್ಯಾರ, ಸಟ್ಲೇಜ್ ಮತ್ತು ಬಿಯಾಸ್ ನದಿಗಳಿಗೆ. ಇದನ್ನೇ ಇಂದಿರಾ ಗಾಂಧಿ ಕಾಲುವೆಗೆ ನೀರನ್ನು ಹರಿಸುತ್ತಾರೆ. ಇದೇ ಸ್ಪೆಷಲ್ ಗೊತ್ತಿರಬೇಕು. ಇವೆಲ್ಲ ಇರದ ಕಾನ್ಸೆಪ್ಟ್ಗಳು ನಮಗೆ ಗೊತ್ತಿರಲಿ. ನೆಕ್ಸ್ಟ್ ಇಲ್ಲೊಂದು HW ದುಲಹಸ್ತಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅಂಥೇಳಿ ಬರ್ತದೆ. ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಇದು ಯಾವ ನದಿಗೆ ನಿರ್ಮಿಸಲಾಗಿದೆ? ಇದನ್ನು ಹೋಮ್ವರ್ಕ್ ಅಥವಾ ಹೀಗೆ ಪಟ್ನೆ ಆನ್ಸರ್ ಮಾಡ್ಬೋದು ತಾವು. ಯಾವ ನದಿಗೆ ಇದನ್ನು ನಿರ್ಮಿಸಲಾಗಿದೆ? ನೆಕ್ಸ್ಟ್ ಭಾರತದ ಪರ್ಯಾಯ ದ್ವೀಪದ ಅತಿ ಉದ್ದವಾದ ನದಿ ಯಾವುದಂದ್ರೆ ಗೋದಾವರಿ. ಗೋದಾವರಿ ನದಿಯ ಉದ್ದ ಎಷ್ಟು ಇದೆ? ಪಟ್ನೆ ಆನ್ಸರ್ ಮಾಡಬೇಕು. ಕೃಷ್ಣಾ ನದಿ ಇದು ಕರ್ನಾಟಕದಲ್ಲಿ ಹರಿಯುವ ಉದ್ದ ನದಿ. ಕಾವೇರಿ ಇದು ಏನದಂದ್ರೆ ಕರ್ನಾಟಕದ ಜೀವ ನದಿ, ಲೈಫ್ ಲೈನ್ ರಿವರ್ ಆಫ್ ಕರ್ನಾಟಕ. ದಾಮೋದರ ಇದು ಏನದಂದ್ರೆ ಬಂಗಾಳದ ಕಣ್ಣೀರಿನ ನದಿ ಇದ್ರೂ ಕಲ್ಲಿದ್ದಲಿನ ನಿಕ್ಷೇಪ ಹೊಂದಿದ್ರೆ ಇದು ಪ್ರಮುಖವಾಗಿ ಕಲ್ಲಿದ್ದಲಿನ ನಿಕ್ಷೇಪ ಹೊಂದಿದೆ. ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ಯೋಜನೆ ದಾಮೋದರ ನದಿ ಕಣಿವೆ. ಸ್ವತಂತ್ರ ಆದ ಬಳಿಕ ಫಸ್ಟ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಯಾವುದು ಅಂದರೆ DVC, ದಾಮೋದರ ವ್ಯಾಲಿ ಕಾರ್ಪೊರೇಷನ್. ನೆಕ್ಸ್ಟ್ ಇದು ಕರೆಕ್ಟ್ ಗೊತ್ತಿರಲಿ. ಫರಕ್ಕಾ ಒಪ್ಪಂದ ಅಂಥೇಳಿ ಬರ್ತದೆ. ಫರಕ್ಕಾ ಟ್ರೀಟಿ ಯಾವಾಗ ಆಗ್ಯದ ಅಂದ್ರೆ 1996ದಾಗ ಆಗ್ಯದ. ಯಾರ್ಯಾರ ನಡ್ಬರ್ಕ್ ಆಗ್ಯದ ಅಂದ್ರೆ ಭಾರತ ದೇಶ ಮತ್ತು ಬಾಂಗ್ಲಾದೇಶದ ನಡ್ಬರ್ಕ. ಎದರ ಹಂಚಿಕೆ ಆಗ್ಯದ ಅಂದ್ರೆ ಗಂಗಾಜಲ ಅಥವಾ ಹೂಗ್ಲಿ ನದಿಯ ಒಪ್ಪಂದ. ಹೂಗ್ಲಿ ನದಿ ಒಪ್ಪಂದ. ಇಷ್ಟು ನಮಗೆ ಇದಕ್ಕೆ. ಫರಕ್ಕಾ ಡ್ಯಾಮ್ ಎಲ್ಲದ ಅಂದ್ರೆ ವೆಸ್ಟ್ ಬೆಂಗಾಲ್ ಅಂತ ಹೇಳಬೇಕು. ಇದರ ಬಗ್ಗೆ 3 ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಬಂದವು. ಟನ್ನ, ಚಂಬಲ್ಲ, ಹಿಂಡನ್ನ, ಬೇಟವಾ, ಕೇನ ಇವೆಲ್ಲ ಎದರ ಉಪನದಿಗಳು ಅದಾವ ಅಂತ ಕೇಳ್ತಾರೆ. ಇವೆಲ್ಲ ಯಮುನಾ ನದಿಯ ಉಪನದಿಗಳು. ಭಾರತದಲ್ಲಿ ಮೊದಲಿಗೆ ನದಿ ಜೋಡಣೆಯ ಕಾರ್ಯಕ್ರಮ ಯಾವ 2 ನಡಬರ್ಕಾಗ್ಯಾವ ಅಂದ್ರೆ ಬೇಟ್ವಾ ಮತ್ತು ಕೇನ್. ನದಿ ಜೋಡಣೆ ಗಾರ್ಲ್ಯಾಂಡ್ ಪ್ರಾಜೆಕ್ಟ್ ಅಂತ ಹೇಳಿ ಕರೀತಾರೆ. ಅದು ಫಸ್ಟ್ 2 ನದಿ ಕೂಡಿಸಿಬಿಟ್ಟಾರ. ಬೇಟ್ವಾ ನದಿಗೆ ಮಾಟಾ ಟಿಲ್ಲಾ ಎನ್ನುವ ಡ್ಯಾಮ್ ಕಟ್ಟ್ಯಾರ. UPSC ಕ್ವಶನ್ನ. ಉತ್ತರ ಪ್ರದೇಶದಲ್ಲಿ ಕಟ್ಟ್ಯಾರ. ಅದಕ್ಕೆ ಇವೆಲ್ಲ ಕರೆಕ್ಟಾಗಿ ನಮಗೆ ಗೊತ್ತಿರಲಿ. ನೆಕ್ಸ್ಟ್ ಚಂಬಲ ನದಿಗೆ ಕಟ್ಟಲಾದ ಗಾಂಧಿ ಸಾಗರ ಅಣೆಕಟ್ಟು ಎಲ್ಲಿದೆ ಅಂತ ಕೇಳ್ಯಾರ.
ಗಾಂಧಿ ಸಾಗರ ಅಣೆಕಟ್ಟು ಇಲ್ಲಿ ಒಂದು ವರ್ಡ್ ಅದ. ಚಂಬಲ ನದಿ ಎಲ್ಲಿ ಹುಟ್ಟುತ್ತದೆ ಅಂದರೆ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಹುಟ್ಟುತ್ತದೆ. ಮಾಳ್ವಾ ಪ್ಲ್ಯಾಟ್ಯೂ ಅಂಥೇಳಿ ಬರ್ತದೆ. ಆ ಮಾಳ್ವಾ ಪ್ರಸ್ಥಭೂಮಿ ಎಲ್ಲದ ಅಂದ್ರೆ ಮಧ್ಯಪ್ರದೇಶ. ಪ್ರಸ್ಥಭೂಮಿದೊಳಗೆ ಉಗಮ. ಇದು ಫಸ್ಟ್. ಈ ನದಿ ಹರಿಯುವುದೇ ಮಧ್ಯಪ್ರದೇಶ, ಆಮ್ಯಾಗ ರಾಜಸ್ಥಾನ, ಆಮ್ಯಾಗ UP. ಮಧ್ಯಪ್ರದೇಶದಲ್ಲಿ ಇದಕ್ಕೆ ಗಾಂಧಿ ಸಾಗರ ಅಣೆಕಟ್ಟು ಕಟ್ಟ್ಯಾರ. ಗಾಂಧಿ ಸಾಗರ ಡ್ಯಾಮ್. ಜವಾಹರ ಸಾಗರ ಡ್ಯಾಮ್ ಅಂಥೇಳಿ ಬರ್ತದೆ. ಜವಾಹರ ಸಾಗರ ಡ್ಯಾಮ್. ಇಲ್ಲಿ ರಾಜಸ್ಥಾನದ ರಾಣಾ ಪ್ರತಾಪ ಸಾಗರ ಡ್ಯಾಮ್. ಈ ನದಿಯ ದಡದಲ್ಲಿ ಇರುವ ನಗರಗಳಲ್ಲಿ ಕೋಟಾ ರಾಜಸ್ಥಾನದ್ದು ಭಾಳ ಫೇಮಸ್. ಏನು ಕೋಟಾದಲ್ಲಿ UPSC ಕೇಳಿದ್ದ. ಇದು ಥರ್ಮಲ್ ಪವರ್ನೂ ಹೊಂದ್ಯದ ಪ್ಲಸ್ ಹೈಡಲ್ ಪವರ್ನೂ ಹೊಂದ್ಯದ. ಹೈಡಲ್ ಪವರ್ ಎರಡೂ ಅದಾವ. ಶಾಖೋತ್ಪನ್ನ ಜಲ ವಿದ್ಯುತ್ ಉತ್ಪಾದನಾ ಘಟಕ. ಇದು ಎದರ ನದಿಯ ಉಪನದಿಯಾಗಿದೆ ಅಂದರೆ ಯಮುನಾ ನದಿಯ ಉಪನದಿಯಾಗಿದೆ. ಇಷ್ಟು ಇದರ ಕಾನ್ಸೆಪ್ಟ್ಗಳು ಗೊತ್ತಿರಲಿ. ನೆಕ್ಸ್ಟ್ ವರ್ಡ್ ಬರಾಕರ ನದಿಗೆ ತೀಲಯ್ಯ ಅಣೆಕಟ್ಟು. ಭಾಳ ಸಲ ಕ್ವಶನ್ ಬರ್ಲಿಕ್ಕತ್ತದ. ಇದು ಬರಾಕರ ಎನ್ನುವ ಅಣೆಕಟ್ಟು. ಈ ಬರಾಕರ ನದಿ ಅದಲ್ಲ, ಇದು ದಾಮೋದರ ನದಿಯ ಉಪನದಿ. ಟ್ರೈಬ್ಯೂಟರಿ ಆಫ್ ದಾಮೋದರ ನದಿಯ ಉಪನದಿ. ಇದು ಗೊತ್ತಿರಲಿ. ಹಾಗಾದರೆ ಅದಕ್ಕೆ ಕಟ್ಟಿರುವ ಅಣೆಕಟ್ಟಿನ ಹೆಸರು ತಿಲಯ್ಯ. ಯಾವ ರಾಜ್ಯದಲ್ಲಿ ಅದಂದ್ರೆ ಜಾರ್ಖಂಡ್. ಜಾರ್ಖಂಡದ ರಾಜಧಾನಿ ಯಾವುದು ಅಂದ್ರೆ ರಾಂಚಿ. ರಾಂಚಿ ಎಲ್ಲಿ ಬರ್ತದಂದ್ರೆ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿದೊಳಗೆ ಬರ್ತದೆ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನು ಭಾರತದಲ್ಲಿ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಭಾರತದ ರೂರ್ ಅಂತಾರ. ಜರ್ಮನಿ ದೇಶದಲ್ಲಿ ರೂರ್ ಅಂತೇಳಿ ಒಂದು ನದಿ ಹರಿತದ. ಆ ನದಿ ಪ್ರದೇಶದಲ್ಲಿ ಎಲ್ಲ ಖನಿಜ ಸಂಪನ್ಮೂಲಗಳು ಸಿಗ್ತಾವೆ. ಅದಕ್ಕೆ ಈ ಪ್ರದೇಶದಗಳೂ ಎಲ್ಲ ಮಿನರಲ್ಸ್ ಸಿಗುವುದರಿಂದ ಈ ರೀತಿ ಭಾರತದ ರೂರ್ ಅಂಥೇಳಿ ಹೆಸರು ಕೊಟ್ಟಾರ. ಭಾರತದ ರೂರ್. ರಾಂಚಿಯಲ್ಲಿ ಭಾರೀ ಕೈಗಾರಿಕೆಗಳ ಕೇಂದ್ರವಿದೆ. ಹೆವಿ ಇಂಡಸ್ಟ್ರೀಸ್ ಇಲ್ಲೇ ಅದಾವ. ರಾಂಚಿದೊಳಗೆ ಬಿರ್ಸಾ ಮುಂಡಾ ವಿಮಾನ ನಿಲ್ದಾಣವಿದೆ. ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಬಿರ್ಸಾ ಮುಂಡಾ ಏನದಂದ್ರೆ ಮುಂಡರ ದಂಗೆಯ ನಾಯಕ. PSI ಕ್ವಶನ್. ಇವರ ಜನ್ಮದಿನವನ್ನು ನ್ಯಾಷನಲ್ ಟ್ರೈಬಲ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ಟ್ರೈಬಲ್ ಡೇ ಅದೇ ಎಂದದ ಅನ್ನೋದು ತಾವು ಆನ್ಸರ್ ಮಾಡಿ ನೋಡೋಣ ಪಟ್ನಿ. ನ್ಯಾಷನಲ್ ಟ್ರೈಬಲ್ ಡೇ ರಾಷ್ಟ್ರೀಯ ಬುಡಕಟ್ಟು ಸಮುದಾಯಗಳ ದಿನ ಎಂದ ಆಚರಣೆ ಮಾಡ್ತಾರೆ ಅನ್ನೋದು ಹೇಳಬೇಕು. ಯಾವ ದಿನಾಂಕದಂದು ರಾಷ್ಟ್ರೀಯ ಬುಡಕಟ್ಟು ಸಮುದಾಯ ದಿನದ ಆಚರಿಸಲಾಗುತ್ತದೆ? ಅದು ಬಿರ್ಸಾ ಮುಂಡಾ ಅವರ ಜನ್ಮದಿನವಾಗಿದೆ. ಪಟ್ನೆ ಆನ್ಸರ್ ಮಾಡಿ. ನವೆಂಬರ್ 15. ಎಲ್ಲಮ್ಮವ್ರು ಹೇಳ್ಯಾರ ನೋಡ್ರಿ. ನವೆಂಬರ್ 15. ನೆಕ್ಸ್ಟ್, ರಿಹಾಂದ್ ನದಿಗೆ ನಿರ್ಮಿಸಲಾದ ರಿಹಾಂದ್ ಅಣೆಕಟ್ಟು ಎಲ್ಲಿದೆ ಅಂತ ಕೇಳ್ತಾರೆ. ರಿಹಾಂದ ಇದು ಗಂಗಾ ನದಿಯ ಉಪನದಿ ಆಗಿದೆ. ಅಂದ್ರೆ ಲಾಸ್ಟಿಗೆ ಬಂದು ಗಂಗಾ ನದಿಗೆ ಕೂಡ್ತದೆ. ಇದು ಎಲ್ಲದ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇದೆ.
ರಿಹಾಂದ್ ಡ್ಯಾಮ್ ಎಲ್ಲದ ಅಂದ್ರೆ ಯು ಪಿ. ನೆಕ್ಸ್ಟ್, ಕಾವೇರಿ ನದಿಗೆ ಕಟ್ಟಲಾಗಿರುವ ಮೆಟ್ಟೂರ ಡ್ಯಾಮ್ ಯಾವ ರಾಜ್ಯದಲ್ಲಿ ಬರುತ್ತದೆ? ತಮಿಳುನಾಡು. ಇದರ ಮೊದಲ ಹೆಸರೇ ಸ್ಟ್ಯಾನ್ಲಿ ಜಲಾಶಯ, ಸ್ಟ್ಯಾನ್ಲಿ ಡ್ಯಾಮ್ ಅಂಥೇಳಿ ಕರೀತಿದ್ರು. ಭಾರತದಲ್ಲಿ ಕಟ್ಟಿದ ಹಳೆಯದಾದ ಡ್ಯಾಮ್ ಯಾವುದು? ಭಾರತದಲ್ಲಿ ಕಟ್ಟಲಾದ ಹಳೆಯದಾದ ಅಣೆಕಟ್ಟು, ಕಟ್ಟಲಾದ ಓಲ್ಡೆಸ್ಟ್ ಡ್ಯಾಮ್ ಇನ್ ಇಂಡಿಯಾ, ಕಲ್ನಾಯಿ ಅಂಥೇಳಿ ಬರ್ತದ. ಎಲ್ಲದ ಅಂದ್ರೆ ತಮಿಳ್ನಾಡ್ದಾಗದ. ಯಾವ ನದಿ ಕಟ್ಟ್ಯಾರ ಅಂದ್ರೆ ಕಾವೇರಿ ನದಿಗೆ ಕಟ್ಟಲಾಗಿದೆ. ಇದು ಹೇಳ್ಬೇಕು. ನೆಕ್ಸ್ಟ್, ಬ್ರಾಹ್ಮಿಣಿ ನದಿ ಬಗ್ಗೆ IASಕ್ಕೆ ಇಷ್ಟು ಮಾಹಿತಿ ಕೊಟ್ಟು ಇದು ಯಾವ ನದಿ ಅಂತ ಕೇಳ್ಯಾರ. ಫಸ್ಟ್, ಜಾರ್ಖಂಡ, ಛತ್ತೀಸ್ಗಢ, ಒಡಿಸ್ಸಾ ರಾಜ್ಯದಲ್ಲಿ ಹರಿದು ಹೋಗುತ್ತದೆ. ಇದು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿ ಸೇರುತ್ತದೆ. ಇದರ ಜಲಾನಯನ ಇದರ ಆಧಾರದ ಮೇಲೆ ಹೇಳಬೇಕ್ರಿ ನಾವು. ಇದರ ವಾಟರ್ ಶೆಡ್ ಏರಿಯಾ ಎಷ್ಟದ ಅಂತ ಕೇಳ್ತಾರೆ. ಕ್ಯಾಚ್ಮೆಂಟ್ ವಾಟರ್ ಕ್ಯಾಚ್ಮೆಂಟ್ ಏರಿಯಾ 39,033 ಚದುರ ಕಿಲೋಮೀಟರ್. ಇದು ಒಡಿಸ್ಸಾದ ರೂರ್ಕೆಲಾ ಇದೇ ನದಿ ದಡದೊಳಗೆ ಅದ. ಹಾಗಾದರೆ ಈ ಎಲ್ಲ ಸ್ಟೇಟ್ಮೆಂಟ ಯಾವ ನದಿಗೆ ಸಂಬಂಧ ಅಂದ್ರೆ ಬ್ರಾಹ್ಮಿಣಿ. ಬ್ರಾಹ್ಮಿಣಿ ಮತ್ತು ಬೈತರಾಣಿ ನದಿಗಳು ಯಾವ ರಾಜ್ಯದಲ್ಲಿ ಹರಿಯುತ್ತವೆ? ಬ್ರಾಹ್ಮಿಣಿ ಮತ್ತು ಬೈತರಾಣಿ ಈ ಎರಡೂ ನದಿಗಳು ಎಲ್ಲಿ ಹರಿತವ ಅಂತ ಕೇಳ್ತಾರ. ಹರಿಯುವುದು ಒಡಿಸ್ಸಾ ರಾಜ್ಯದಲ್ಲಿ ಹರಿಯುತ್ತವೆ. ಇಷ್ಟು ಹೇಳ್ಬೇಕು ನಾವು. ಯಾವ ರಾಜ್ಯದಾಗ ಹರಿತವ್ರಿ? ಒಡಿಸ್ಸಾ ರಾಜ್ಯದಲ್ಲಿ. ನೆಕ್ಸ್ಟ್, ಸರೋವರಗಳು, ನದಿಗಳು, ಸಾಗರಗಳನ್ನು ಸರ್ಫೇಸ್ ವಾಟರ್, ಮೇಲ್ಮೈಯ ನೀರು ಎಂದು ಕರೆಯಲಾಗುತ್ತದೆ. ಸರ್ಫೇಸ್ ವಾಟರ್, ಮೇಲ್ಮೈಯ ನೀರು, ನೀರು ಮೇಗೆ ಇರ್ತಾವ. ಸರೋವರಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತಾರ ಅಂತ ಕೇಳ್ತಾರೆ. ಸ್ಟಡಿ ಆಫ್ ಲೇಕ್ಸ್. ಪಟ್ನೆ ಆನ್ಸರ್ ಮಾಡಬೇಕು. ಸರೋವರಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನನ್ನಬೇಕು? ನೆಕ್ಸ್ಟ್, ಪಟ್ನೆ ಹೇಳ್ರಿ. ಸರೋವರಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯಲಾಗುತ್ತದೆ? ರಮೇಶ್ ಹೇಳೋದು ನೋಡ್ರಿ, ಲಿಮ್ನಾಲಜಿ ಅಂತ. ಸ್ಟಡಿ ಆಫ್ ಲೇಕ್ಸ್, ಲಿಮ್ನಾಲಜಿ. ಭೂಮಿಯ ಮೇಲಿನ ಜಲಭಾಗಗಳನ್ನು ಸಾಗರಗಳು ಎಂದು ವರ್ಗೀಕರಿಸಲಾಗಿದೆ. ಟೋಟಲ್ 4 ಸಾಗರಗಳು ಇವೆ. ಪೆಸಿಫಿಕ್, ಅಟ್ಲಾಂಟಿಕ್, ಹಿಂದೂ ಮಹಾಸಾಗರ, ಆರ್ಕಿಟಿಕ್ ಅಂತೇಳಿ. ನೆಕ್ಸ್ಟ್, ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಈ ಹೆಸರಿನಿಂದ ಕರೆಯಲಾಗುತ್ತದೆ. ದಿಹಾಂಗ ಎಂದು ಕರೆಯುವರು. ದಿಹಾಂಗ್ ಎಂದು ಕರೆಯಲಾಗುತ್ತದೆ. ಬ್ರಹ್ಮಪುತ್ರ ನದಿ ಅಥವಾ ದಿಹಾಂಗ ಕಣಿವೆ ಯಾವುದನ್ನು ತೋರಿ? ಇದು ಕಲ್ಲಿದ್ದಲು ನಿಕ್ಷೇಪಕ್ಕೆ ಹೆಸರುವಾಸಿ. ಕಲ್ಲಿದ್ದಲು ನಿಕ್ಷೇಪಕ್ಕೆ ಹೆಸರುವಾಸಿಯಾಗಿದೆ. ಅಗದಿ ಸ್ಟ್ಯಾಂಡರ್ಡ್ ಕಲ್ಲಿದ್ದಲು ಸಿಗ್ತದೆ. ಅದಕ್ಕೆ ಅರುಣಾಚಲ ಪ್ರದೇಶದಲ್ಲಿ ಒಂದು ಕಲ್ಲಿದ್ದಲಿನ ಗಣಿಗಾರಿಕೆ ಇದೆ. ನಾಮ್ ಚೀಕ್ ನಾಮ್ ಪೂಕ್ ಅಂತ ಹೇಳಿ ಬರ್ತದೆ. UPSC ಕ್ವಶನ್. ಕಲ್ಲಿದ್ದಲು ಗಣಿ ಎಲ್ಲಿ ಬರ್ತದ ಅಂತ ಕೇಳಿದ್ರೆ ಏನು ಹೇಳಬೇಕ್ರಿ? ಅರುಣಾಚಲ ಪ್ರದೇಶ. ನೆಕ್ಸ್ಟ್, ಎಷ್ಟು ಗೊತ್ತಿರಬೇಕು.
ಲೋಹಿತ ಇದು ಎದರ ಉಪನದಿಯಾಗಿದೆ? ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಅಷ್ಟೇ ವರ್ಡ್ ಅದಕ್ಕೆ. ಎನ್ ಲೋಹಿತ ನದಿಗೆ ಕಟ್ಟಿರುವ ಸೇತುವೆ ಯಾವುದು? ಪಟ್ನೆ ಹೇಳಬೇಕು ಸೇತುವೆ ಹೆಸರ. ಲೋಹಿತ ನದಿಗೆ ಕಟ್ಟಿರುವ ಸೇತುವೆ ಹೆಸರು ಏನಾಗಿದೆ? ಪಟ್ನೆ ಹೇಳ್ರಿ ನೋಡೋಣ. ಲೋಹಿತ ನದಿಗೆ ಕಟ್ಟಿರುವ ಆಣೆಕಟ್ಟು ಯಾವುದು? ಬೋಗಿ ಬಿಲ್ಲ ತಿಳಿನು ಬರ್ತದ್ರಿ. ಧೋಲಾ ಸಾದಿಯಾ ಆಣೆಕಟ್ಟು, ಧೋಲಾ ಸಾದಿಯಾ ಆಣೆಕಟ್ಟು ಅಥವಾ ಭೂಪೇನ್ ಹಜಾರಿಕಾ. ಧೋಲಾ ಸಾಧಿಯಾ ಇದಕ್ಕೆ ಹೆಸರು ಏನಿಟ್ಟಾರಂದ್ರೆ ಭೂಪೇನ್ ಹಜಾರಿಕಾ. ಅಸ್ಸಾಮದ ನಾಯಕರು ಇವರೊಬ್ಬರು. ಇವರ ಹೆಸರನ್ನು ಇಡಲಾಗಿದೆ. ಭೂಪೇನ್ ಹಜಾರಿಕಾ ಅಂತೇಳಿ ಹೆಸರು ಇಟ್ಟಾರ. ನೆಕ್ಸ್ಟ್ ವರ್ಡ್. ಅಲ್ಲ ಇದು ಅಲ್ಲನ್ನು ಚೆಕ್ ಮಾಡಿ ನೋಡೋಣ ಅದೇ ಅದ ಇಲ್ಲ. ಲೋಹಿತ ನದಿಗೆ ಕಟ್ಟಿರುವ ಅಣೆಕಟ್ಟಿನ ಹೆಸರು ಏನು? ಧೋಲಾ ಸಾದಿಯಾ. ಇದು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳನ್ನು ಸಂಪರ್ಕಿಸುತ್ತದೆ. ಬ್ರಹ್ಮಪುತ್ರ ನದಿಗೆ ಟಿಬೇಟದಲ್ಲಿ ಏನೆಂದು ಕರೆಯಲಾಗುತ್ತದೆ? ಶಾಂಗ್ಪೋ. ಹಿಂಗಂದ್ರೆ ಕನ್ನಡದಾಗ ಪಾವನ ನದಿ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಬ್ರಹ್ಮಪುತ್ರ ನದಿ ಹುಟ್ಟುವುದು ಟಿಬೇಟಿನ ಚಮಯಂಗ್ ಡಂಗ್ ಸರೋವರ. ನೆಕ್ಸ್ಟ್ ವರ್ಡ್. ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯಲಾಗುತ್ತದೆ? ಜಮುನಾ. ಎನ್ ಜಮುನಾ ಅಂಥೇಳಿ ಕರೀತಾರ. ನೆಕ್ಸ್ಟ್ ವರ್ಡ್. ರಾಷ್ಟ್ರೀಯ ಜಲಮಾರ್ಗ 2. ಕೆಲವೊಂದಿಷ್ಟು ಕ್ವಶನ್ ಇರ್ತವೆ, ಕೆಲವೊಂದಿಷ್ಟು ಹಿಂಗೆ ಸಣ್ಣ ಸಣ್ಣ ಸ್ಟೋರಿ ಆಗಿರ್ತದೆ. ಈಸು ಇದರ ಬಗ್ಗೆ ಗೊತ್ತಿರಬೇಕು. ನ್ಯಾಷನಲ್ ಹೈವೇ ಗೊತ್ತದ, ನ್ಯಾಷನಲ್ ವಾಟರ್ ವೇ ಅಂಥೇಳಿನೂ ಅದಾವೆ ಜಲಮಾರ್ಗಗಳು. ಇದು ನ್ಯಾಷನಲ್ ವಾಟರ್ ವೇ ನಂಬರ್ 2 ಅದ. ಘೋಷಣೆಯಾಗಿರುವುದು ಸೆಪ್ಟೆಂಬರ್ 1, 1988. ಯಾವ ನದಿಗೆ ಜಲಮಾರ್ಗ ಅದ ನಂಬರ್ 2? ಬ್ರಹ್ಮಪುತ್ರಕ್ಕ. ಎಷ್ಟು ಕಿಲೋಮೀಟ್ರ್ ಅದ ಅಂದ್ರೆ 91. ಎಲ್ಲಿದಿಂದ ಎಲ್ಲಿಗೆ ಅದಂದ್ರೆ ಸಾದಿಯಾ ಟು ಧೂಬ್ರಿಯವರೆಗೆ ಈ ನದಿಯೊಳಗೆ ಅದ. ಯಾವ ರಾಜ್ಯದಾಗ ಅದ ಅಂದ್ರೆ ಅಸ್ಸಾಂ. ನ್ಯಾಷನಲ್ ವಾಟರ್ ವೇ 2 ಡಿಕ್ಲೇರ್ ಆಗಿದ್ದು 88ದೊಳಗೆ ಬ್ರಹ್ಮಪುತ್ರ ನದಿಗೆ 891 ಕಿಲೋಮೀಟರ. ಸಾದಿಯಾದಿಂದ ಧೂಬ್ರಿ ಅಸ್ಸಾಂ ರಾಜ್ಯದಲ್ಲಿ ಇದೆ. ಇದನ್ನು ಗೊತ್ತಿರಬೇಕು. ಚಿಲ್ಕಾ ಸರೋವರ ಇದು ಒಡಿಸ್ಸಾದಲ್ಲಿ ಇರುವಂಥ ಉಪ್ಪು ನೀರಿನ ಸರೋವರ. ಇದರದ್ದು ವಿವರಣೆ ನೆಕ್ಸ್ಟ್ ನಾಳಿನ ಕ್ಲಾಸ್ನ ತೋಳಂದೆ. ಗೋವಿಂದ ಸಾಗರ ಎನ್ನುವುದು ಬಾಕ್ರಾನಂಗಲ್ ಯೋಜನೆಯ ಹಿನ್ನೀರು ಆಗಿದೆ. ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ. ಅಮರಕಂಟಕ ಪ್ರಸ್ಥಭೂಮಿಯಲ್ಲಿ ಹುಟ್ಟುವ ನದಿ. ಅದು ಪಶ್ಚಿಮಕ್ಕೆ ಹರಿಯುವ ದೊಡ್ಡದಾದ ನದಿಗಳಲ್ಲಿ ನರ್ಮದಾ ಇದೆ. ಇಷ್ಟು ಮೊದಲು ನಮಗೆ ಗೊತ್ತಿರಬೇಕು. ಇದು ಆದ ಬಳಿಕ ಭರತಪೂಳ ನದಿ ಅಂತೇಳಿ ಬರ್ತದ. ಇದಕ್ಕೆ ಪೊನ್ನಾನಿ ನದಿ ಅಂತಾರೆ. ಸ್ವಲ್ಪ ಸ್ಟಾರ್ ಹಾಕಬೇಕು. ಇದು ಕೇರಳದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎರಡನೆಯ ಉದ್ದವಾದ ನದಿಯಾಗಿದೆ. ಪಶ್ಚಿಮಕ್ಕೆ ಹರಿದು ಹೋಗಿ ಅರಬ್ಬಿ ಸಮುದ್ರ ಸೇರ್ತದ. ಹಾಗಾದರೆ ಲಾಂಗೆಸ್ಟ್ ರಿವರ್ ಇನ್ ಕೇರಳ ಯಾವುದು? ಲಾಂಗೆಸ್ಟ್ ರಿವರ್ ಇನ್ ಕೇರಳ ಅಂದಕ್ಕರ ಯಾವುದು ಹೇಳೋರು?
ಪೆರಿಯಾರ ನದಿಯಾಗಿದೆ. ಪೆರಿಯಾರ ನದಿಗೆ ಏನನ್ನು ನಿರ್ಮಿಸಲಾಗಿದೆ? ಫಸ್ಟ್ ಇದರದ್ದು ಕಾನ್ಸೆಪ್ಟ್. ಇದಕ್ಕೆ ಏನದಂದ್ರೆ ಇಡುಕ್ಕಿ ಅಣೆಕಟ್ಟು ಕಟ್ಟಲಾಗಿದೆ. ಯಾವ ಡ್ಯಾಮ್ ಕಟ್ಟ್ಯಾರಿ? ಇಡುಕ್ಕಿ ಡ್ಯಾಮ್. ಈ ಪೆರಿಯಾರದಲ್ಲಿ ಪೆರಿಯಾರ ಟೈಗರ್ ರಿಸರ್ವ್ ಅದ. ಪೆರಿಯಾರ್ ಟೈಗರ್ ರಿಸರ್ವ್ ಅಂದ್ರೆ ಹುಲಿ ಸಂರಕ್ಷಣಾ ತಾಣವಿದೆ. ಇದೊಂದು ಗೊತ್ತಿರಬೇಕು. ಇನ್ನು ಪೆರಿಯಾರ ನದಿ ಪಶ್ಚಿಮಕ್ಕೆ ಹರಿದು ಹೋಗಿ ವೆಂಬನಾಡ ಸರೋವರದಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ. ವೆಂಬನಾಡ ಸರೋವರದಲ್ಲಿ ಅರಬ್ಬಿ ಸಮುದ್ರ ಸೇರುತ್ತದೆ. ಇದು ಕೇರಳದಲ್ಲಿ ಹರಿಯುವ ಅತಿ ಉದ್ದವಾದ ನದಿ. ಇಷ್ಟೇ ವರ್ಡ್ ತೊಗೊಂಡ್ರೆ ಅದರದ್ದು ಎಲ್ಲ ಜನ್ಮಕುಂಡಲಿ ನೆನಪಿಗೆ ಬರಬೇಕು. ನೆಕ್ಸ್ಟ್, ನೊಯ್ಯಾಳ, ಕಬಿನಿ, ಅರ್ಕಾವತಿ, ಶಿಂಷಾ ಮತ್ತು ಅಮರಾವತಿ ಇವೆಲ್ಲ ಎದರ ಉಪನದಿಗಳದ ಅಂದ್ರೆ ಕಾವೇರಿ ನದಿಯ ಉಪನದಿಗಳು. ಕಾವೇರಿ ನದಿಯ ಉಪನದಿಗಳು ಅಂಥೇಳಿ ಬರ್ತವೆ. ಏನು ಪಶ್ಚಿಮ ಘಟ್ಟಗಳಲ್ಲಿ ಬ್ರಹ್ಮಪುತ್ರ, ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿ ಕರ್ನಾಟಕದ ಕೊಡಗು ಜಿಲ್ಲೆ ತಲಕಾವೇರಿಯಲ್ಲಿ ಜನಿಸುವ ನದಿ ಯಾವುದು ಅಂತ ಕೇಳ್ತಾರೆ. ಅಲ್ಲಿ SSC ಕೇಳ್ಯಾರ. ನಮ್ಮ ಕರ್ನಾಟಕದಾಗಿಂದ ಉತ್ತರ ಭಾರತದವ್ರಿಗೆ ಕೇಳಿದ್ರೆ ಕಠಿಣನೇ ಆಯ್ತು ಕ್ವಶನ್. ಅದು ಕಾವೇರಿ ನದಿ. ನೆಕ್ಸ್ಟ್, ಇಷ್ಟು ಇಲ್ಲಿ ತನಕ ನಿಮ್ಗೆ ಒಂದು ಮಾಹಿತಿ. ಇದು ಟೋಟಲ್ ಅಪ್ರಾಕ್ಸಿಮೇಟ್ಲಿ ಏನಂತಂದ್ರೆ 1000 ಪ್ರಶ್ನೆಗಳದವ್ರು ಇವು ರಿವರ್ಸ್ ಮ್ಯಾಗ. ಹಾಗಾಗಿ ನೀವು ಇವುಗಳನ್ನು ಈ ರೀತಿ ಹೆಂಗೆ ನನಗೆ ಎಕ್ಸಾಮ್ದಾಗ ಕ್ವಶನ್ ಬರ್ಬೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಓದ್ಕೋತಾ ಹೋಗೋದು. ಎಲ್ಲರಿಗೂ ಧನ್ಯವಾದ.